ಎಲ್ಲ ಮಾಡಲಿಕ್ಕೆ ಬರಲ್ಲ. ಯಾರಾದರೂ ನಮ್ಮ ವಂಶದಲ್ಲಿ ಪಿತೃಗಳು ಗತಿಸಿ ಅವರಿಗೆ ಸರಿಯಾಗಿ ಸಂಸ್ಕಾರ ಆಗಲಿಲ್ಲ ಅಂತಾದರೆ ಅವರು ಪ್ರೇತ ರೂಪವಾಗಿ ಅನೇಕ ವರ್ಷಗಳ ಕಾಲ ಕೆಟ್ಟ ಲೋಕಗಳನ್ನು ಅನುಭವಿಸಬೇಕಾಗಿದೆ. ಅವರು ಸುಮ್ಮನೆ ಹೋಗಲ್ಲ, ತಮ್ಮ ವಂಶದ ಯಾರನ್ನೋ ಒಬ್ಬರನ್ನ ಹಿಡಿತಾರೆ. ಅನೇಕ ತೊಂದರೆ ತಾಪತ್ರೆಗಳು ಉಂಟಾಗುತ್ತೆ. ಅದರ ಪರಿಹಾರಕ್ಕೆ ಆಮೇಲೆ ಲಕ್ಷಾಂತರ ಖರ್ಚು ಮಾಡ್ತೇವೆ. ಎಷ್ಟು ಖರ್ಚು ಮಾಡಿದ್ರೂ ಪೂರ್ಣ ಪ್ರಮಾಣದ ಪರಿಹಾರ ಆಗೋಲ್ಲ. ಅಂತಹ ನಮ್ಮ ವಂಶದಲ್ಲಿ ಗತಿಸಿದ ಪಿತೃಗಳ ಉದ್ಧಾರಕ್ಕೋಸ್ಕರವಾಗಿ ವೇದವ್ಯಾಸದೇವರು ಈ ಭಾಗವತವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೋಕರ್ಣೋಪಾಖ್ಯಾನ ಅಂತ ದುಂದುಕಾರಿಯ ಕಥೆ. ಗೋಕರ್ಣನ ಅಣ್ಣ ದುಂದುಕಾರಿ ಮಾಡಬಾರದ ಕರ್ಮ ಮಾಡಿ ಪಿಶಾಚಿ ಆಗಿದ್ದ. ತಮ್ಮ ಅಣ್ಣನ ಸಲುವಾಗಿ ಭಕ್ತಿಯಿಂದ ಭಾಗವತ ಹೇಳಿ ಅಣ್ಣನನ್ನು ಉದ್ಧಾರ ಮಾಡಿದ ಕಥೆ ಭಾಗವತದ ಮಹಿಮೆಯಲ್ಲಿ ಬಂದಿರ್ತದೆ. ಹೀಗಾಗಿ ಪ್ರೇತತ್ವ ವಿಮೋಚನ, ಪಿತೃಶಾಪ ಪರಿಹಾರ, ಪಿತೃಗಳ ಉದ್ಧಾರ ಇದು ವೇದವ್ಯಾಸದೇವರ ಎರಡನೇ ಉದ್ದೇಶ. ಮೂರನೇ ಉದ್ದೇಶ ಅವರಿಗೇನಿತ್ತು ಅಂದರೆ, ಕಲಿಯುಗದ ಜನರಿಗೆ ಭಗವಂತನಲ್ಲಿ ಭಕ್ತಿ ಇದೆ, ಆದರೆ ದೇವರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ. ದೇವರನ್ನು ಬಿಟ್ಟು ಉಳಿದ ಪದಾರ್ಥದಲ್ಲಿ ವೈರಾಗ್ಯ ಇಲ್ಲ. ಜ್ಞಾನ ಇಲ್ಲದೆ ವೈರಾಗ್ಯ ಇಲ್ಲದೆ ಮಾಡಿದ ಭಕ್ತಿ ಏನು ಪ್ರಯೋಜನ ಇಲ್ಲ. ನೋಡಿ.